ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಿಂಗ್ ಬೀಡ್ಸ್ನ ಉಪಯೋಗಿಸ್ಕೊಂಡು ಹೊಸ ಥರ ಕುಚ್ಚು ಡಿಸೈನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ರಿಂಗ್ ಬೀಡ್ಸ್ ಇರುತ್ತಲ್ಲ, ರಿಂಗ್ ಬೀಡ್ಸ್ ತಗೊಂಡು ನಾವು ಅದ್ರ ಸುತ್ತ ಒಂದು ರೌಂಡು ಡಬಲ್ ಕ್ರೋಶನ ಹಾಕೋಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ರಿಂಗ್ ಬೀಡ್ಸ್ನ ತೊಗೊಂಡು ಆರೆಳೆ ದಾರ ಮಾಡಿಕೊಂಡು ಆರೆಳೆ ದಾರ ಸುತ್ಕೊಳ್ಳೋದು ಹೇಗೆ ಅಂತಲೂ ಕೂಡ ಹೇಳ್ಕೊಟ್ಟಿದ್ದೀನಿ. ಆರೆಳೆ ದಾರ ಮಾಡಿಕೊಂಡು ಡಬಲ್ ಕ್ರೋಶನ ಹಾಕೊತಾ ಹೋಗಬೇಕು. ಡಬಲ್ ಕ್ರೋಶನ ರಿಂಗ್ ಫುಲ್ ಕವರ್ ಆಗೋ ತನಕನೂ ಕೂಡ ಡಬಲ್ ಕ್ರೋಶನೇ ಮಾಡಬೇಕು. ಈ ಥರ ರಿಂಗ್ ಫುಲ್ಲು ಕಂಪ್ಲೀಟ್ ಆದಮೇಲೆ ಅದ್ರ ಎಂಡಿಂಗಲ್ಲಿ ತಗೊಂಡ್ಬಿಟ್ಟು ಒಂದು ಸಿಂಗಲ್ ಕ್ರೋಶ್ ಹಾಕಿ ಸ್ವಲ್ಪ ದಾರನ ಬಿಟ್ಟು ನಾವು ದಾರನ ಕಟ್ ಮಾಡ್ಕೋಬೇಕು. ಈ ಥರ ರಿಂಗ್ ಪೂರ್ತಿ ಹಾಕ್ಕೊಂಡು ಕವರ್ ಮಾಡ್ಕೊಂಡು ಒಂದು ಸ್ಯಾರಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅದು ಕವರ್ ಮಾಡ್ಕೋಬೇಕು. ಆ ಬಿಟ್ಟಿರೋ ದಾರನ ನಾವು ಹಿಂದೆಗಡೆ ಆಮೇಲೆ ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಬೋದು. ಇವಾಗ ನಾನು ಆ ರಿಂಗ್ ಮೇಲೆ ಸೆಕೆಂಡ್ ಕಲರು, ಸ್ಯಾರಿನಲ್ಲಿ 2 ಕಲರ್ ಇರುತ್ತೆ, ಪಲ್ಲು ಕಲರು ಮತ್ತು ಬಾಡಿ ಕಲರು. ಆ ಸೆಕೆಂಡ್ ಕಲರ್ ಯಾವುದಿರುತ್ತೋ ಅದನ್ನು ತಗೊಂಡು ರಿಂಗ್ ಸುತ್ತ ನಾವು ಇನ್ನೊಂದು ಡಿಸೈನ್ನ ಎಣ್ಕೋಬೇಕು. ನಾವು ರಿಂಗ್ ಏನು ಮಾಡ್ಕೊಂಡಿರ್ತೀವೋ ಫಸ್ಟಿಗೆ ಒಂದು ಸಿಂಗಲ್ ಕಲರಲ್ಲಿ ಅದು ರಿಂಗಿಗೆ ಡಬಲ್ ಕ್ರೋಶೆ ಹಾಕಿ ರಿಂಗ್ ಫುಲ್ ಕವರ್ ಆದಮೇಲೆ ಇದಕ್ಕೆ ನಾವು ಸೆಕೆಂಡ್ ಕಲರಲ್ಲಿ ಈಗ ಡಬಲ್ ಕ್ರೋಶನ ಎಣಿತಾ ಇದ್ದೀವಿ. ಒಂದು ಹೋಲಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಆಮೇಲೆ 2 ಚೈನ್ ಹಾಕ್ಕೋಬೇಕು. ಈ 2 ಚೈನ್ ಏನಕ್ಕೆ ಅಂದರೆ ಪೆಟಲ್ ಡಿಸೈನ್ಸ್ನ ಮಾಡೋದಕ್ಕೆ. ಮತ್ತು ಅಲ್ಲಿ 3 ಇದು ಗ್ಯಾಪ್ ಬಿಡಬೇಕು. ಎರಡು ಚೈನ್ ಹಾಕಿದ್ಮೇಲೆ 2 ರಿಂಗ್ ಸುತ್ತ ಹಾಕಿರ್ತೀವಲ್ಲ ಡಬಲ್ ಕ್ರೋಶೆ, ಅದರಿಂದ 2 ಗ್ಯಾಪ್ ಬಿಟ್ಟು ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎರಡು ಡಬಲ್ ಕ್ರೋಶೆನ ಒಂದೇ ಹೋಲಲ್ಲಿ ಮಾಡ್ಕೋಬೇಕು. ಆಮೇಲೆ 2 ಚೈನ್ ಹಾಕ್ಕೋಬೇಕು. ಆಮೇಲೆ 2 ಚೈನ್ ಹಾಕ್ಕೊಂಡು ಕೆಳಗಡೆ ರಿಂಗಲ್ಲಿರೋ 2 ಡಬಲ್ ಕ್ರೋಶೆನ ಬಿಟ್ಟು ಮೂರನೇ ಕ್ರೋಶೆ ಹೋಲ್ ಬರುತ್ತಲ್ಲ, ಹೋಲ್ ಒಳಗಡೆ ನಾವು ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 2 ಚೈನು. ಇದೇ ರೀತಿ ನಮಗೆ ರಿಂಗಲ್ಲಿ ಹಾಫ್ ರಿಂಗು ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗ ರಿಂಗು ಕವರ್ ಆಗಬೇಕು. ಪೆಟಲ್ಸ್ ಎಣಿಬೇಕು ನಾವು. ಪೆಟಲ್ಸ್ ಎಣಿಯೋದಕ್ಕೋಸ್ಕರ ಒಂದು ಮುಕ್ಕಾಲು ಭಾಗ ರಿಂಗ್ ಕವರ್ ಆಗೋಷ್ಟು ಇದೇ ಥರ ಮಾಡ್ಕೊಂಡು ಹೋಗ್ಬೇಕು. 2 ಡಬಲ್ ಕ್ರೋಶೆ ಒಂದೇ ಹೋಲಲ್ಲಿ ಹಾಕಬೇಕು. ಆಮೇಲೆ 2 ಚೈನ್ ಹಾಕಬೇಕು. ಮತ್ತು ರಿಂಗಲ್ಲಿರೋ 2 ಡಬಲ್ ಕ್ರೋಶೆ ಬಿಟ್ಟು ಮೂರನೇ ಕ್ರೋಶೆಗೆ ಅದನ್ನು ಮತ್ತೆ ಡಬಲ್ ಕ್ರೋಶೆ ಮಾಡಬೇಕು. ಈ ಥರ ಪೂರ್ತಿ ರಿಂಗ್ ಸುತ್ತ ಮಾಡ್ಕೊತಾ ಹೋಗ್ಬೇಕು.
ಟೋಟಲ್ಲು 7 ಪೆಟಲ್ಸ್‌ಗೆ ಆಗಂಗೆ ನಾವು 2 ಚೈನ್ ಹಾಕಿರ್ತೀವಲ್ಲ, 2 ಚೈನ್ ಹಾಕಿರೋದನ್ನ 7 ಬರೋ ಥರ ಮಾಡ್ಕೋಬೇಕು. ಮುಕ್ಕಾಲು ಭಾಗ ರಿಂಗು ಕವರ್ ಆಗೋ ಥರ ನೋಡ್ಕೊಂಡು, ಇವಾಗ ನಾವು ರಿಂಗ್‌ನ ಉಲ್ಟಾ ಮಾಡ್ಕೋಬೇಕು. ರಿಂಗ್‌ನ ಉಲ್ಟಾ ಮಾಡಿಕೊಂಡು ನಾವೇನು ಎಣಿತಿರ್ತೀವಲ್ಲ, ಆ ಸೈಡಿಂದ ಎಣ್ಕೊಂಡು ಬಂದಿದ್ದೀವಿ. ಮತ್ತು ಈ ಸೈಡಿಂದ ಉಲ್ಟಾ ಮಾಡಿಕೊಂಡು ಆ ಪ್ರತಿ 2 ಚೈನ್ ಏನಿತ್ತೋ ಅದರೊಳಗಡೆ 5 ಡಬಲ್ ಕ್ರೋಶೆ ಮಾಡಬೇಕು. ನಾವು 2 ಚೈನ್ ಗ್ಯಾಪ್ ಬಿಟ್ಟು ಏನು ಡಬಲ್ ಕ್ರೋಶೆ ಮಾಡಿದ್ವೋ ಆ ಚೈನ್ ಗ್ಯಾಪ್ ಒಳಗಡೆಗೆ ನಾವು 5 ಡಬಲ್ ಕ್ರೋಶೆ ಮಾಡಬೇಕು. ಮತ್ತು 2 ಡಬಲ್ ಕ್ರೋಶೆ ಮಾಡಿ ಇಟ್ಟಿದ್ವಲ್ಲ, ಒಂದೇ ಸಿಂಗಲ್ ಊರಲ್ಲಿ 2 ಡಬಲ್ ಕ್ರೋಶೆ ಮಾಡಿದ್ವಲ್ಲ, ಆ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಲಾಕ್ ಮಾಡಬೇಕು. ಆಗ ಅದು ಮೇಲ್ಗಡೆ 5 ಡಬಲ್ ಕ್ರೋಶೆ ಇರೋದ್ರಿಂದ ದೊಡ್ಡದಾಗಿ ಕಾಣುತ್ತೆ. ಮತ್ತು ಒಂದು ಚಿಕ್ಕದಾಗಿ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡೋದ್ರಿಂದ ಪೆಟಲ್ಸ್ ಅಲ್ಲೇ ಚಿಕ್ಕದಾಗಿ ಬರೋದ್ರಿಂದ ಪೆಟಲ್ಸ್ ಶೇಪ್ ಬರುತ್ತೆ. ಹಂಗಾಗಿ 5 ಡಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ ಲಾಕ್, 5 ಡಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ ಲಾಕ್, ಈ ಥರ ಮಾಡಿಕೊಂಡು ನಾವು ಪೂರ್ತಿ 7 ಪೆಟಲ್ಸ್ ಏನು 7 2 ಚೈನ್ ಗ್ಯಾಪ್ ಏನು ಬಿಟ್ಟಿದ್ವೋ ಅಷ್ಟು ಗ್ಯಾಪಿಗೆ ನಾವು ಕವರ್ ಮಾಡ್ಕೋಬೇಕು. ಇದೇ ಥರ ಪೂರ್ತಿ ಮಾಡ್ಕೊಂಡು ಹೋಗಬೇಕು. ಈ ಥರ ಎಲ್ಲ ಪೆಟಲ್ಸು ರೆಡಿ ಮಾಡ್ಕೋಬೇಕು. ಸ್ಯಾರಿನಲ್ಲಿ 2 ಕಲರ್ ಇರೋದ್ರಿಂದ ಒಳಗಡೆ ಕಲರು ಒಂದು ಹಾಕಿದ್ರೆ ಮೇಲ್ಗಡೆ ಕಲರ್ ಇನ್ನೊಂದು ಚೇಂಜ್ ಮಾಡಬೇಕು. ಮತ್ತು ಇನ್ನರ್ಧ ಪೆಟಲ್ಸ್ಗಳಿಗೆ ಒಳಗಡೆ ಕಲರ್, ಮೇಲಿ ಕಲರ್ ಯಾವ್ದು ಹಾಕಿರ್ತೀವೋ ಅದು ಒಳಗಡೆ ಹಾಕಿ ಒಳಗಡೆ ಕಲರ್ನ ಮೇಲೆ ಹಾಕಬೇಕು. ಈ ಥರ ಅಪೋಸಿಟಲ್ಲಿ ರೆಡ್ಡು ಮತ್ತು ನೆವಿ ಬ್ಲೂ ಮತ್ತು ರೆಡ್ಡು, ಈ ಥರ ಎರಡೂ ಮಿಕ್ಸ್ ಮಾಡಿಕೊಂಡು ಟೋಟಲ್ ಪೆಟಲ್ಸು ಒಂದು ಸ್ಯಾರಿಗೆ 40 ಪೆಟಲ್ಸ್ ಬೇಕಾಗುತ್ತೆ ಅಂತ ಅಂದರೆ ನಾವು 20ನ ಆ ಥರ ಮಾಡಿಕೊಂಡು ಇನ್ನು 20ನ ಈ ಥರ ಮಾಡ್ಕೋಬೇಕು. ಆವಾಗ ಅದೊಂದು ಇದೊಂದು ಆ ಥರ ಕಟ್ಕೊಳ್ಬೋದು. ಈ ಥರ ಅಷ್ಟು ಪೆಟಲ್ಸು ರೆಡಿ ಆದಮೇಲೆ ನಾನು ಒಳಗಡೆ ಒಂದು ಬೀಡನ್ನು ಕೂಡ ಗಮ್ ಹಾಕಿ ಪೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಅದೇ ಥರದ್ದು ಸೇಮ್ ಬೀಡನ್ನೇ ತೊಗೊಂಡು ನಾನಿವಾಗ ಸ್ಯಾರಿಗೆ ಅದನ್ನು ಗಂಟಾಕ್ತಾ ಹೋಗ್ತೀನಿ. ಇದನ್ನು ಸ್ಯಾರಿಗೆ ಗಂಟಾಕ್ಬಿಟ್ಟು ಇಟ್ಕೊಳ್ಳೋದಷ್ಟೇ.
ನೋಡಿ ಫುಲ್ ಸ್ಯಾರಿ ರೆಡಿ ಆದಮೇಲೆ ಈ ಥರ ಕಾಣುತ್ತೆ. ಒಂದು 2 ಪೆಟಲ್ಸ್ ಆಪೋಸಿಟ್ ಕಲರ್ ಬರೋ ಥರ ಫುಲ್ ಸ್ಯಾರಿಗೆ ಈ ಥರ ನಾನು ಟ್ಯಾಗ್ ಮಾಡ್ತೀನಿ. ಯಾರ್ಯಾರು ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಪೆಟಲ್ಸ್ ಡಿಸೈನಲ್ಲಿ ಫ್ಲವರ್ದು ಕ್ರೋಶಾ ವರ್ಕ್ ಬೇಕು ಅಂದರೂ ನೀವೇ ಮಾಡ್ಕೋಬೋದು. ವೀಡಿಯೋದಲ್ಲಿರೋ ಥರ ನೋಡಿ, ಈ ಥರ ಚೆನ್ನಾಗಿ ಕಾಣುತ್ತೆ.